ಸರ್ ಅವರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ತುಮಕೂರು ಓಪನ್ 2000 ಸುನಿಲ್ ಯಜಮಾನ್ ಅಂತ ಆಲ್ ಇಂಡಿಯಾ ಟೆನ್ನಿಸ್ ಅಸೋಸಿಯೇಷನ್ ಮತ್ತು KSLTA ಜಾಯಿಂಟ್ ಸೆಕ್ರೆಟರಿ. ಸ್ವಲ್ಪ ಸರ್ ಸರ್ ರಾಷ್ಟ್ರದ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಅಥವಾ ರಾಷ್ಟ್ರೀಯ ಮಟ್ಟದ ಟೆನ್ನಿಸ್ ಪ್ಲೇಯರ್ಸ್ ಎಲ್ಲರೂ ಕೂಡ ಬಂದಿದ್ದಾರೆ. ಸುಮಾರು 70 ಜನ ಪ್ಲೇಯರ್ಸ್ ಈಗಾಗಲೇ ಆಗಮಿಸಿದ್ದಾರೆ. ಈಗ ಟ್ರಯಲ್ಸ್ ಎಲ್ಲ ಶುರುವಾಗುತ್ತೆ. ಇವತ್ತು ಉದ್ಘಾಟನೆಯನ್ನು 5ನೇ ತಾರೀಕು ನಾವು ಇಟ್ಕೊಂಡಿದ್ದೇವೆ. ಯಾಕೆಂದರೆ ಅಲ್ಲಿಂದ ಆಚೆ ರೆಗ್ಯುಲರ್ ಚಾಂಪಿಯನ್ಶಿಪ್ ಪ್ರಾರಂಭ ಆಗ್ತಕ್ಕಂಥದ್ದು. ಇವತ್ತು ನಾವೆಲ್ಲರೂ ಕೂಡ ತುಮಕೂರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಯನ್ನು ನಾವು ಮಾಡಬೇಕು ಅನ್ನೋ ಉದ್ದೇಶದಿಂದ ಅನೇಕ ಕ್ರೀಡೆಗಳನ್ನು ಪ್ರೋತ್ಸಾಹಿಸ್ತಾ ಇದ್ದೀವಿ. ಮೊನ್ನೆ ತಾನೇ ಕಳೆದ ವಾರ ಲೋಕಲ್ ಆಗಿ ನಾವು ಕ್ರೀಡಾಪಟುಗಳನ್ನು ತಯಾರು ಮಾಡಬೇಕು. ಅದಕ್ಕೆ ನಾವು ಇದನ್ನೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ನಮಗೆ ಸಂಜೆ ಹೊತ್ತು ಬಂದು ನೋಡಿದ್ರೆ ಸುನಿಲ್, ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅವರು ಅಧ್ಯಕ್ಷರು ಹೇಳ್ತಾರೆ, ಸುಮಾರು 100 ಜನ ಮಕ್ಕಳು ಇಲ್ಲಿ ಆಟ ಆಡ್ತಾ ಇದ್ದಾರೆ ಪ್ರತಿ ದಿವಸ. ಅದು ಕೂಡ ಫ್ಲಡ್ ಲೈಟ್ ಕೂಡ ಮಾಡಿಸಿದ್ದಾರೆ ನಮ್ಮ DC ಅವರು. ಭಾಳ ಚೆನ್ನಾಗಿ ಅವರಿಗೆಲ್ಲ ಅದರಲ್ಲಿ ಗೊತ್ತಿಲ್ಲ ನಮಗೆ ಈ ಚಾಂಪಿಯನ್ಶಿಪ್ಪನ್ನು ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ನಾವು ಉದ್ದೇಶ ಇಟ್ಕೊಂಡಿದ್ದೇವೆ. ಅದಕ್ಕೆ ಬೇಕಾದಂಥ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅವ್ರದ್ದೇ ಒಂದು ಪ್ರೋಟೋಕಾಲ್ ಇದೆ. ಆ ಪ್ರೋಟೋಕಾಲ್ ಪ್ರಕಾರ ಅವ್ರು ಏನು ನಮ್ಮ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅದೆಲ್ಲವನ್ನು ಕೂಡ ಇವತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಿಗೆ ಮಾಡಿಕೊಟ್ಟಿದ್ದೇವೆ. ಮೇಡಮ್ ಮತ್ತು ದ ಟೀಮ್ ಆಫ್ ಮ್ಯೂಸಿಕ್, which is Subhakanya. So this is a very, very prestigious event. We have players from about 8 countries, and we would have had more players from more countries, but the war situation in the participation Corona agide ಬೇರೆ countries ಇಲ್ಲ. Otherwise we were expecting about 15 to 20 countries here. But next time I'm sure this event will be bigger and more players will come and more countries will participate. ಇದು ಏನಂದರೆ ಇದು ತುಮಕೂರು ಕರ್ನಾಟಕ ಒಂದು ದೇಶದಲ್ಲೇ ಒಂದು ಮಾದರಿಯಾಗಿದೆ ಬೇರೆ ಸ್ಟೇಟ್ಸ್ಗೆ. ಮೊಬೈಲಿಂದ ತೆಗಿ ಗೌಸ್ ಬಾಯ್, ಮೊಬೈಲಿಂದ ತೆಗಿ. ಲಕ್ಷ ಬದುಕಿಗೆ ಏನು ಕೆಲವರೆಲ್ಲ ಆಸೆ ಬಿಟ್ಟರು, ಕೆಲವರೆಲ್ಲ ಟೀಕೆ ಮಾಡ್ತಿದ್ರು, ಅದಕ್ಕೆಲ್ಲ ಉತ್ತರವನ್ನ ನಾವು ತೆಗೆದುಕೊಂಡಂತ ತೀರ್ಮಾನಕ್ಕೆ ಫಲ ಕೊಡೋ ರೀತಿಯಲ್ಲಿ ಮಾಡಿದ್ದಾರೆ. ಇವತ್ತು ನಾನು ಯಾವ ಸ್ಟೇಜಲ್ಲಿದೆ ಅಂತ ನೋಡಲಿಕ್ಕೆ ಬಂದಿದ್ದೇನೆ. ಎಲ್ಲ ಗೇಟ್ಗಳು ಕೂಡ 33 ಗೇಟ್ಗಳು ಕೂಡ ಈಗಾಗಲೇ ಕಂಪ್ಲೀಟ್ ಆಗಿದೆ. ಇನ್ನು ಸ್ವಲ್ಪ ಕೆಲಸ ಉಳ್ಕೊಂಡಿದೆ. ಮೇ 15ನೇ ತಾರೀಕು ಇದನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋದನ್ನು ಈಗಾಗಲೇ ನಾವು ಸಿದ್ಧತೆ ಮಾಡ್ಕೋಬೇಕು ಅಂತ ಹೇಳಿದ್ದೇನೆ. 7ನೇ ತಾರೀಕಷ್ಟೊತ್ತಿಗೆ
ಇನ್ನಿರೋಂಥ ಒಂದು ಕೆಲವು ಸಣ್ಣ ಕೆಲಸಗಳನ್ನು ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಈಗ 10.5 TMC ನೀರಿದೆ. ಈಗ ಮಳೆ ಬಿತ್ತು ಅಂದರೆ 2 ತಿಂಗಳಿಗೆ ಸುಮಾರು 44 TMC ಅಷ್ಟು ತುಂಬಲಿಕ್ಕೆ ಅವಕಾಶ ಇದೆ. ಇದಕ್ಕೆ 54 ಕೋಟಿ ರೂಪಾಯಿ ಈಗಾಗಲೇ ಖರ್ಚು ಮಾಡಿದ್ದೀವಿ ಬರೀ ಗೇಟ್ ಮಾತ್ರ. ಒಟ್ಟು ನಿಮ್ಗೆ ಗೊತ್ತಿದೆ ಈಗಾಗಲೇ 64-34 ಆ ರೇಷಿಯೋನಲ್ಲಿ 2 ರಾಜ್ಯಗಳು ಇದಕ್ಕೆ ಬಂಡವಾಳ ಹಾಕ್ತಾ ಇದ್ದೀವಿ. ನಾನು ಅವ್ರಿಗೆ ನಮ್ಮ ಡ್ಯಾಮ್ ಅವ್ರಿಗೆ ಫ್ರೀ ಕೊಟ್ಟಿದ್ದೀನಿ. ಗೌರ್ಮೆಂಟ್ ಇದಕ್ಕೆ ಇಂಟರ್ಫಿಯರ್ ಆಗಬಾರ್ದು, ನಾವು ಯಾರು ಜಾಸ್ತಿ ಆಡಳಿತ ಮಂಡಳಿಗೆ ನಾವು ದುಡ್ಡು ಒದಗಿಸ್ಬಿಟ್ಟು ತೀರ್ಮಾನ ಮಾಡೋದು, ಅಷ್ಟು ಮಾತ್ರ ನಾವು ತೆಗೆದುಕೊಳ್ಬೇಕು ಅಂತೇಳಿ ನಾವು ಮಾಡಿದ್ದೀವಿ. ಈ 33 ಗೇಟನ್ನು ಅಳವಡಿಸಿದ್ದು ಇಡೀ ದೇಶಕ್ಕೆ ಒಂದು ದೊಡ್ಡ ಸವಾಲು ಮತ್ತು ಒಂದು ಮಾದರಿ. ನಮ್ಮ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಬಂದಿದ್ರು. ಇದು ತುಂಗಭದ್ರಾ ಇದು ಡ್ಯಾಮ್ ಗೇಟ್ ನೋಡೋಕೆ ಬಂದಿದ್ರು. ಹೊಸ ಗೇಟ್ ಅಳವಡಿಸ್ತಾ ಇದ್ದಾರೆ. ರೈತರಿಗೆ ಅನುಕೂಲ ಆಗಂಗೆ ಮಾಡ್ತಾ ಇದ್ದಾರೆ. ಅವರು ಅನುಕೂಲ ಆಗುತ್ತೆ ಸರ್. ಏನ್ ಸಮಸ್ಯೆ ಇಲ್ದಂಗೆ ಕಾಂಗ್ರೆಸ್ ಸರ್ಕಾರ ಚೆನ್ನಾಗಿ ನಡೆಸಿಕೊಡ್ತಂತ ನಂಬಿಕೆ ಐತೆ ಸರ್. ನಮಗೆ ಹೋದ ವರ್ಷ ಎಲ್ಲ ನಮಗೆ ನೀರ್ ಇಲ್ದಂಗೆ 2 ಗೇಟ್ ಹೋಗಿದ್ದಕ್ಕೆ ತೊಂದರೆ ಆಯ್ತು ಸರ್. ಮುಂದಿನ ಬೆಳೆಗಳು ಇಕ್ಲಿಕ್ಕೆ ಈಗ ಹೊಸ ಗೇಟ್ ಆಗಿರೋದಕ್ಕೆ ನಮ್ಗೆ ರೈತರಿಗೆ ಬಹಳ ನಂಬಿಕೆ ಬಂದತ್ ಸರ್. ಇದು ಧನ್ಯವಾದಗಳು ಹೇಳ್ತೀವಿ ಸರ್. ಟೈಮ್ ಸರಿಯಾಗಿ ಈಗ ಹೊಸ ಗೇಟ್ ಇಂದ ನೀರು ಉಳಿತಾಯ ಮಾಡ್ಲಿಕ್ಕೆ ನಮ್ಗೆ ಯಾವ ಟೈಮಿಗೆ ಬೇಕು ಆ ಟೈಮಿಗೆ ನೀರು ಸಂಪರ್ಕ ಕೊಡ್ತಾರೆ ಸರ್. ಇಲ್ಲಿಂದ ವಿಶೇಷವಾಗಿ ನಮ್ಗೆ ಕೂಡ್ಲಿಗಿ ತಾಲೂಕಿಗೆ ಅಪ್ಪರ ಭದ್ರದ್ದು 74 ಕೆರೆ ತುಂಬಲಿಕ್ಕೆ ಅವಕ್ಕೆಲ್ಲ ನೀರಿಂದ ಅವಕಾಶ ಮಾಡಿಕೊಟ್ಟಾರೆ ಕಾಂಗ್ರೆಸ್ ಸರ್ಕಾರದಿಂದ.